ಹಾಯ್ ಆಲ್. ಇವತ್ತು ನಮ್ಮ ಮನೆಯಲ್ಲಿ ರಿಲೇಷನ್ಸ್ ಇದ್ರು ಅಂತ ಹೇಳಿಬಿಟ್ಟು ಏನಾದರೂ ಡಿನ್ನರ್ಗೆ ಸ್ಪೆಷಲ್ ಆಗಿ ಮಾಡೋಣ ಅಂತ ಅಂದ್ಕೊಂಡು ಅಕ್ಕಿ ಶಾವಿಗೆ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅಂತ ಹೇಳಿಬಿಟ್ಟು ಅಕ್ಕಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಿಮಗೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ನೀಟಾಗಿ ಕುದೀತಾ ಇರುವಂತಹ ನೀರನ್ನ ಈ ಅಕ್ಕಿ ಹಿಟ್ಟಿಗೆ ಹಾಕಿಬಿಟ್ಟು ಈ ರೀತಿ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಮುಚ್ಚಿ ಸೈಡಿಗೆ ಎತ್ತಿಡಬೇಕು. ಇವಾಗ ಅದು ನೀಟಾಗಿ ಸ್ವಲ್ಪ ಅಂಟು ಬಂದಿರೋ ರೀತಿ ಆಗುತ್ತೆ. ಇದನ್ನು ಈ ರೀತಿ ಕಲಿಸ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ರೀತಿ ಮಾಡಿಕೊಂಡು ಶಾವಿಗೆ ಒಳ್ಳೆ ಏನು ಬರುತ್ತೆ ಒತ್ತೋದು ಅದನ್ನು ನಾವು ಅದಕ್ಕೆ ಹಾಕಿಬಿಟ್ಟು ಈ ರೀತಿ ಇಡ್ಲಿ ತಟ್ಟೆ ಆಗಿರಬಹುದು ಅಥವಾ ನೀವು ಬೇಕಿದ್ರೆ ಡೈರೆಕ್ಟಾಗಿ ಕಡಬಿನ ಕಳಸ್ಕೆನಲ್ಲಿ ಕೂಡ ಈ ರೀತಿ ಮಾಡಿ ಬೇಯಿಸ್ಕೋಬಹುದು. ಎಳೆ ಎಳೆಯಾಗಿ ಬರುತ್ತೆ. ಮಿನಿಮಮ್ ಅಂದ್ರೂ ಒಂದು 20 ಮಿನಿಟ್ಸ್ ಇದನ್ನು ಬೇಯಿಸಬೇಕಾಗತ್ತೆ. ನೋಡಿ ಇವಾಗ ತುಂಬ ಚೆನ್ನಾಗಿರೋಂಥ ಶಾವಿಗೆ ರೆಡಿ ಆಗಿದೆ. ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ, ತುಂಬಾ ಸಿಂಪಲ್ಲು, ಕ್ವಿಕ್ಕಾಗಿ ಮಾಡ್ಬೋದು. ಎಷ್ಟೋ ಜನ ಶಾವಿಗೆ ಮಾಡೋಕ್ಕೆ ತಲೆನೋವು ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬಾ ಈಸಿಯಾಗಿ ಮಾಡೋವಂಥ ಮೆಥಡ್ ಇದು. ಸೊ ಇದಕ್ಕೆ ನಾವು ಕಾಯಿ ಹಾಲಾದ್ರೂ ಸರ್ವ್ ಮಾಡ್ಬೋದು ಅಥವಾ ಚಿಕನ್ ಸಾಂಬಾರಾದರೂ ಮಾಡ್ಬೋದು. ನಾನು ಮಕ್ಕಳಿಗೆ ಇಷ್ಟ ಅಂತ ಹೇಳಿಬಿಟ್ಟು ತೆಂಗಿನಕಾಯಿ ಹಾಲು ಕೂಡ ಮಾಡ್ಕೊಂಡಿದ್ದೆ. ಅಡುಗೆ ಎಲ್ಲ ಪ್ರಿಪೇರ್ ಆದ ನಂತರ ದೋಸೆ ಹಿಟ್ಟನ್ನ ಕೂಡ ರುಬ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ನಾವು ಊಟಕ್ಕೆ ಕೂಡ ಕೂತ್ಕೊಂಡು ಟೇಸ್ಟಿಯಾಗಿರೋಂಥ ಊಟನ ಎಂಜಾಯ್ ಮಾಡಿದ್ವಿ. ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ.